ಇಲ್ಲಿ ನೋಡ್ರಿ ಚಟ್ನಿ ಮಾಡಕ್ಕೆ ಇಲ್ಲೊಂದು 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಿ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ವಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೂರ್ತಿ ಎಲ್ಲ ಚೆಂದಂಗೆ ಕಲ್ಲೊಳಗೆ ಕುಟ್ಕೋಬೇಕು ನೋಡ್ರಿ. ಈ ರೀತಿ ಕರಿಬೇವು ಹಾಕತ್ತೀವಿ ನೋಡ್ರಿ. ಕರಿಬೇವು ಹಾಕಿ ಕರಿಬೇವು ಸಣ್ಣ ಆಗುತ್ತಾನ ಅದನ್ನು ಚೆಂದಂಗೆ ಕುಟ್ಕೋಬೇಕ್ರಿ. ಕಡಲೆಬೇಳೆ ನೆನೆ ಇಟ್ಟಿದ್ದೀವಿ ರೀ, ರಾತ್ರಿನ ನೆನೆ ಇಟ್ಟಿದ್ದೀವಿ. ನೀವು ಬೇಕಿದ್ರೆ ಒಂದು 3 ರಿಂದ 4 ತಾಸು ನೆನೆ ಇಟ್ಟರೆ ಸಾಕ್ರಿ, ಅಥವಾ ಒಂದು 2 ತಾಸು ನೆನೆ ಇಟ್ಟರು ಕಡಲೆಬೇಳೆ ನೆನಿತಾವ್ರಿ. ಆ ಕಡಲೆಬೇಳೆ ತಂದು ಇದ್ರೊಳಗೆ ಸೇರಿಸಿ ಏನೈತಲ್ಲ ಪೂರ್ತಿ ಎಲ್ಲ ಕಾಳು ಸಣ್ಣ ಆಗುತ್ತನ ಈ ರೀತಿ ಕುಟ್ಕೋಬೇಕ್ರಿ. ಪೂರ್ತಿ ಎಲ್ಲ ಪೇಸ್ಟ್ ಥರ ಮಾಡೋ ಅವಶ್ಯಕತೆ ಇಲ್ಲರಿ, ಸ್ವಲ್ಪ ತರಿಯಾಗಿ ಕುಟ್ಟಿದ್ರನ ಚಟ್ನಿ ಭಾರಿ ಮಸ್ತ್ ರೆಡಿ ಆಕೈತ್ರಿ. ನೋಡ್ರಿ ಇವಾಗ ಏನೈತಲ್ಲ ಈ ರೀತಿಯಾಗಿ ಪೂರ್ತಿ ಸಣ್ಣಂಗೆ ನೋಡ್ರಿ ಯಾವ ರೀತಿಯಾಗಿ ನಾವು ಕುಟ್ಟಿಟ್ಕೊಂಡ್ವಿ ಅಂತ ಹೇಳಿ. ನೋಡ್ರಿ ಕಲ್ಲಾಗ ಈ ರೀತಿ ಪೂರ್ತಿ ಎಲ್ಲ ಚಂದಂಗೆ ಅದನ್ನ ಕುಟ್ಟಿದ್ಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀವಿ ನೋಡ್ರಿ. ಬೆಳ್ಳುಳ್ಳಿ ಹಾಕಿದ್ರನ ಯಾವುದೋ ಆಗ್ಲಿ ಚಟ ಪರಿಪೂರ್ಣ ಅಂತ ಅನಿಸ್ಕೋತೈತ್ರಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಯಾಕಂದ್ರೆ ತಿನ್ನಾಕು ಟೇಸ್ಟ್ ರೀ, ರುಚಿ ಅನಿಸ್ತೈತಿ, ನೋಡಾಕು ಮಾತ್ರ ಚಂದ ಕಾಣ್ತೈತಿ ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಚಂದಂಗೆ ಕುಟ್ಕೋಬೇಕು ನೋಡ್ರಿ. ನೋಡ್ರಿ ನಮ್ಮ ಹಿಂದಿನ ಕಾಲದಾಗ ಅಜ್ಜಿಗಳದು ಇದ್ದಾಗ ಈ ರೀತಿ ಕಲ್ಲ ಕುಟ್ಟಿದ ಚಟ್ನಿ ಆಗ್ಲಿ ಹಸಿ ಖಾರ ಆಗ್ಲಿ ಎಲ್ಲಾ ಮಾಡ್ತಿದ್ರಿ. ಅವಾಗೆಲ್ಲಿ ಮಿಕ್ಸಿ ಅದು ಏನ್ ಇದ್ದಿದ್ದಿಲ್ಲ. ಇವಾಗೆಲ್ಲ ಮಿಕ್ಸಿ ಬಂದ್ಮೇಲೆ ಇದೆಲ್ಲ ಕಲ್ಲ ಕುಟ್ಟುದದು ಎಲ್ಲ ಕಡಿಮೆ ಆಗ್ಬಿಟ್ಟೈತ್ರಿ. ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ಏನೈತ್ಲ ಒಂದ್ ಈರುಳ್ಳಿ ಕಟ್ ಮಾಡಿಟ್ಟಿದ್ವಿ ಸಣ್ಣಂಗೆ. ಈರುಳ್ಳಿ ಸೇರ್ಸಿದ್ಮೇಲೆ ಬಾಳ ಕುಟ್ಟಂಗಿಲ್ರಿ, ಇದನ್ನ ಸ್ವಲ್ಪ ಕುಟ್ಟಿ ಬಿಡುದು. ಯಾಕಂದ್ರೆ ತಿನ್ನುವಾಗ ಅಲ್ಲೆಲ್ಲೇ ಬಾಯಾಗ ಈರುಳ್ಳಿ ಬತ್ತಂದ್ರ ಬಾರಿ ಚಲೋ ಅನಸ್ತೈತ್ರಿ ತಿನ್ನಾಕ. ಈ ರೀತಿ ಸ್ವಲ್ಪ ಕುಟ್ಟಿ ಬಿಟ್ರಂದ್ರ ಮಸ್ತ್ ಹಂಗ ಏನೈತ್ಲ ಕಡ್ಲಿಬೇಳೆ ಚಟ್ನಿ ಅಂತೂ ತಿನ್ನಕ್ ರೆಡಿ ಆಕತಿ. ಬಿಸಿ ಬಿಸಿ ರೊಟ್ಟಿ ಆಗ್ಲಿ ಚಪಾತಿ ಆಗ್ಲಿ ಅಥವಾ ಅನ್ನದ್ದಾಗ್ಲಿ ಅದ್ರ ಜೊತೆ ಒಂದ್ ಸ್ವಲ್ಪ ಈ ಚಟ್ನಿ ಒಳಗ್ ತುಪ್ಪ ಹಾಕೊಂಡ್ ನೀವು ತಿಂದ್ರಂದ್ರ ಬಾರಿ ಮಸ್ತ್ ಅನಸ್ತತ್ರಿ. ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾರೆ ಈ ರೀತಿ ಕಡ್ಲಿಬೇಳೆ ಚಟ್ನಿ ಆಗ್ಲಿ ಹೆಸರು ಕಾಳು ಚಟ್ನಿ ಆಗ್ಲಿ ಹಸಿ ಖಾರ ಕೆಂಪು ಮೆಣಸಿನ್ಕಾಯಿ ಖಾರ. ಇದೇ ರೀತಿ ಇನ್ನೂ ಎಷ್ಟು ಚಟ್ನಿಗಳವೆಲ್ಲ ನಿಮ್ಮ ಮುಂದೆ ತರ್ತೀವ್ರಿ ನೀವು ನೋಡ್ಕೊಂತ ಇರಿ ಮರಿಲಾರ್ದ ನಮ್ಮ ಚಾನಲ್ ಒಳಗ. ಇಲ್ಲಿ ನೋಡ್ರಿ ಇವಾಗ ಮಸ್ತ್ ಹಂಗೆ ಕಡ್ಲಿಬೇಳೆ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಯಾವ ರೀತಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ ನೋಡ್ರಿ. ಈ ತರ ಮಾಡಿವ್ ನೋಡ್ರಿ. ಏನ ಹೇಳಿದ್ರು ನೋಡ್ರಿ ಕಲ್ಲ ಕುಟ್ಟಿದ ಕಾರಣ ಬಾರಿ ಮಸ್ತ್ ರೀ, ಚಟ್ನಿ ಚಲೋ ಅನಸ್ತಾವ್ರಿ. ಮಿಕ್ಸಿಗೆ ಹಾಕಿ ಚಟ್ನಿ ನೋಡಾಕ್ ಚಲೋ ಅನಸ್ಬೋದ್ರಿ, ಆದ್ರೆ ತಿನ್ನಾಕ ಶಿವಿ ಟೇಸ್ಟ್ ಅನ್ಸಂಗಿಲ್ರಿ. ಇದ್ರೊಳಗೆ ಕುಟ್ಟಿ ಚಟ್ನಿನ ಒಂಥರ ಏನಂದ್ರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡ್ತಾವ್ರಿ. ತಿನ್ನಾಕು ಚಲೋ ಅನಸ್ತತಿ ಮತ್ತು ಆರೋಗ್ಯಕ್ಕೂ ಒಂಥರ ಒಳ್ಳೇದ್ರಿ. ಅವಾಗಿನ ಮಂದಿ ಜಾಸ್ತಿ ಈ ರೀತಿ ಕಲ್ಲ ಕುಟ್ಕೊಂಡ್ ಕಾರಣ ತಿಂತಿದ್ರಿ. ನೋಡ್ರಿ ಇದೇ ರೀತಿ ಐತ್ಲಾ ಕಡಲೆಬೇಳೆ ಚಟ್ನಿ. ನೀವು ಒಂದ್ಸರ್ತಿ ನಿಮ್ಮ ಮನ್ಯಾಗೂ ಟ್ರೈ ಮಾಡಿ ನೋಡ್ರಿ. ಮತ್ತು ಒಬ್ಬೊಬ್ಬರ ಮನ್ಯಾಗ ಕಲ್ಲು ಇರಂಗಿಲ್ರಿ, ಕುಟ್ಟು ಕಲ್ಲ ಅಂಥವ್ರು ಏನೈತ್ಲ ಬೇಕಿದ್ರೆ ನೀವು ಮಿಕ್ಸಿ ಒಳಗನ ಹಾಕೋಬೋದ್ರಿ, ಮತ್ತೇನು ಮಾಡಕ್ಕೆ ಬರಂಗಿಲ್ರಿ. ನೋಡ್ರಿ ಇವತ್ತು ನಾವು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಮರಿಲಾರ್ದ ಕಮೆಂಟ್ ಮಾಡ್ರಿ. ಮತ್ತು ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.